ಎಷ್ಟು ಸೂಪರ್ ಆಗಿದ್ದಾರೆ ವಿಜಯ ರಾಘವೇಂದ್ರ ಮತ್ತೆ ಮೇಘನಾ ರಾಜ್ ಅವರು ಯಾವಾಗಲೂ ಕೂಡ ಉತ್ಸಾಹದಿಂದ ಲವಲವಿಕೆಯಿಂದ ಇರ್ತಾರೆ. ಸೊ ಅವರ ಒಂದು ನಗು ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ. ಆಕ್ಟಿಂಗ್ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಈ ಒಂದು ಜೋಡಿ. ಬಟ್ ಏನ್ ಹೇಳ್ತಾರೆ ಎಲ್ಲರೂ ಕೂಡ ಅಂದ್ರೆ ಈ ಒಂದು ಜೋಡಿ ಮದುವೆ ಆದ್ರೆ ಚೆನ್ನಾಗಿರುತ್ತೆ, ಒಂದಾದ್ರೆ ಚೆನ್ನಾಗಿರುತ್ತೆ. ಇಬ್ಬರು ಕೂಡ ಅವರವರ ಆಪ್ತರನ್ನ ಕಳ್ಕೊಂಡಿದ್ದಾರಲ್ಲ, ಸೊ ಹೀಗಾಗಿ ಅಂತ ಕೂಡ ಮಾತನಾಡ್ಕೋತಾರೆ. ಬಟ್ ಅದು ಜೀವನದಲ್ಲಿ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವರಿಬ್ರು ಕೇವಲ ಸ್ನೇಹಿತರು ಅಷ್ಟೇ. ಆ ಒಂದು ಸ್ನೇಹ ತುಂಬಾ ವರ್ಷಗಳಿಂದ ಇರುವಂಥದ್ದು. ಆ ರೀತಿ ಆಲೋಚನೆ ಭಾವನೆ ಅವ್ರಿಗೂ ಕೂಡ ಬಂದಿರೋದಿಲ್ಲ. ಬಟ್ ಅಭಿಮಾನಿಗಳ ಒಂದು ಕಲ್ಪನೆ ಅಷ್ಟೇನೆ. ಅವೆಲ್ಲವೂ ಕೂಡ ಕಮೆಂಟ್ಸ್ಗಳನ್ನೆಲ್ಲ ತಿಳಿಸ್ತಾ ಇರ್ತಾರೆ. ಇಬ್ಬರು ಕೂಡ ತಮ್ಮದೇ ಆದಂಥ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಮೇಘನಾ ಅವರು ಕೂಡ ಅಷ್ಟೇ ಒಳ್ಳೆ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾವನ್ನು ಮಾಡ್ತಿದ್ದಾರೆ. ವಿಜಯ ರಾಘವೇಂದ್ರ ಅವರು ಕೂಡ ಅಷ್ಟೇ ಪೊಲೀಸ್ ಪಾತ್ರದಲ್ಲಿ FIR ಎಂಬ ಒಂದು ಸಿನಿಮಾ ಲಾಸ್ಟ್ 2 weeks ಬ್ಯಾಕ್ ಕೂಡ ಬಂದಿತ್ತು. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ 2 ಸಿನಿಮಾಗಳು ಸ್ವಪ್ನ ಮಂಟಪ ಮತ್ತೆ ರಿಪ್ಪನ್ ಸ್ವಾಮಿ ಕೂಡ ಬರಬೇಕಿದೆ. ಸೊ ಈ ರೀತಿ ಡಿಫ್ರೆಂಟ್ ಕಥೆಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ಆಯ್ಕೆ ಮಾಡ್ಕೋತಾ ಇದ್ದಾರೆ ವಿಜಯ ರಾಘವೇಂದ್ರ ಅವರು. ಸೊ ಬಹಳಷ್ಟು ಖುಷಿ ಎಲ್ರಿಗೂ ಕೂಡ ಅಷ್ಟೇ ವಿಜಯ ರಾಘವೇಂದ್ರ ಅವ್ರನ್ನ ನೋಡಿ. ಮಗ ಶೌರ್ಯ ಅಂದ್ರೆ ಪ್ರಪಂಚ ವಿಜಯ ರಾಘವೇಂದ್ರ ಅವರಿಗೆ ತುಂಬಾನೇ ಸಪೋರ್ಟ್ ಕೂಡ ಮಾಡ್ತಾರೆ. ಶೌರ್ಯ ಅವ್ರ ಅಪ್ಪನ ಸಿನಿಮಾವನ್ನ ಮೊದಲ ದಿವಸವೇ ನೋಡ್ತಾರೆ. ಸೊ ಆ ರೀತಿ ಮತ್ತೆ ಇನ್ನು ಮೇಘನಾ ರಾಜ್ ಅವರಿಗೆ ರಾಯನ್ ಅಂದ್ರೆ ಪ್ರಪಂಚ, ಮತ್ತೆ ದೊಡ್ಡ ಸಪೋರ್ಟ್ ಆಗಿರುವಂತದ್ದು ಧ್ರುವ ಸರ್ಜಾ ಅವರು. ಸೊ ಒಂದು ದೊಡ್ಡ ಕುಟುಂಬ, ಸರ್ಜಾ ಕುಟುಂಬ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಮೇಘನಾ ರಾಜ್ ಅವರು ಏನೇ ಮಾಡಿದ್ರು, ಯಾವ ಒಂದು ಸಿನಿಮಾದಲ್ಲಿ ನಡೆಸಿದ್ರು ಗ್ರೀನ್ ಸಿಗ್ನಲ್ ನನಗೆ ಕೊಡ್ತಾರೆ. ಸೊ ಅಷ್ಟೊಂದು ಸಪೋರ್ಟ್ ಅನ್ನ ಮಾಡ್ತಾರೆ.